I am Dr. Nethi Somshekar, Associate Professor of Economics, Postgraduate Department, Modernist Arts College for Women, Mysore. Program BA, Subject Economics, Paper Indian Economy, First Semester, University of Mysore, Session number 41. Today, we shall discuss about the meaning, functions of Niti Ayog. Now, meaning of Niti Ayog. The Niti Ayog is a policy think tank of the Government of India, established with the aim to achieve sustainable development goals with cooperative federalism by fostering the involvement of states government of India in the economic policy making process using a bottom-up approach. ನೀತಿ ಎಂಬುದು ಭಾರತದ ರೂಪಾಂತರಕ್ಕೆ ರಾಷ್ಟ್ರೀಯ ಸಂಸ್ಥೆ ಎಂಬ ಅರ್ಥವನ್ನು ಕೊಡುತ್ತೆ. ಇದು ಮೂಲಭೂತವಾಗಿ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಗೆ ಸಂಬಂಧಿಸಿದ ಕಾರ್ಯನೀತಿ ಬಗ್ಗೆ ಚಿಂತಕರ ಚಾವಡಿಯ ರೀತಿಯಲ್ಲಿ ಕಾರ್ಯವನ್ನು ಮಾಡುತ್ತೆ. ಅಂದರೆ ಅದು ನಿರ್ದಿಷ್ಟ ರಾಷ್ಟ್ರೀಯ ಮತ್ತು ಆರ್ಥಿಕ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥ, ಕಾರ್ಯನೀತಿಗಳನ್ನು ರೂಪಿಸ್ತಕ್ಕಂಥ ಮತ್ತು ಮಾರ್ಗದರ್ಶನವನ್ನು ನೀಡುವ ಒಂದು ತಜ್ಞರ ತಂಡವಾಗಿದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಹಿಸ್ಟ್ರಿ. ಆರ್ ಬ್ಯಾಕ್ಗ್ರೌಂಡ್ ಆಫ್ ನೀತಿ ಆಯೋಗ್. ನೀತಿ ಆಯೋಗದ ಒಂದು ಹಿನ್ನೆಲೆಯನ್ನು ಈಗ ತಿಳ್ಕೊಳ್ಳೋಣ. ಆನ್ 13 August 2014, the Union Cabinet scrapped the Planning Commission and 1st January 2015, a cabinet resolution was passed to replace the Planning Commission with the newly formed Niti Ayog, National Institution for Transforming India. The first meeting of Niti Ayog was chaired by Narendra Modi on 8th February 2015. 2014 ಆಗಸ್ಟ್ 13ರಂದು ನಡೆದಂತಹ ಕೇಂದ್ರ ಸಂಪುಟ ಸಭೆ ಯೋಜನಾ ಆಯೋಗವನ್ನು ರದ್ದುಪಡಿಸ್ತಕ್ಕಂಥ ಒಂದು ತೀರ್ಮಾನವನ್ನು ಕೈಗೊಳ್ಳುತ್ತೆ. ಇದರ ಪರಿಣಾಮವಾಗಿ 2015 ಜನವರಿ 1ರಂದು ಯೋಜನಾ ಆಯೋಗದ ಸ್ಥಾನದಲ್ಲಿ ನೀತಿ ಆಯೋಗ ಅಸ್ತಿತ್ವಕ್ಕೆ ಬರುತ್ತೆ. 2015 ಫೆಬ್ರವರಿ 8ರಂದು ನೀತಿ ಆಯೋಗದ ಮೊದಲ ಸಭೆ ನಡೆಯುತ್ತೆ. ಈ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ವಹಿಸಿರ್ತಾರೆ. ನೆಕ್ಸ್ಟ್, ನೀತಿ ಆಯೋಗದ ಒಂದು ನಿರ್ವಹಣಾ ಮಂಡಳಿಯ ಬಗ್ಗೆ ತಿಳ್ಕೊಳ್ಳೋಣ. ನೀತಿ ಆಯೋಗ ಹ್ಯಾವ್ ಇಟ್ಸ್ ಓನ್ ಗವರ್ನಿಂಗ್ ಕೌನ್ಸಿಲ್. ನೀತಿ ಆಯೋಗ ತನ್ನದೇ ಆದಂತಹ ಗವರ್ನಿಂಗ್ ಕೌನ್ಸಿಲನ್ನು ಹೊಂದಿರುತ್ತೆ. ದ ಪ್ರೈಮ್ ಮಿನಿಸ್ಟರ್ ಆ್ಯಸ್ ದ ಚೇರ್ಪರ್ಸನ್, ಪ್ರಧಾನಮಂತ್ರಿಗಳು ಇದರ ಮುಖ್ಯಸ್ಥರಾಗಿರ್ತಾರೆ. The Niti Ayog comprises all the state chief ministers along with the chief ministers of Delhi and Pondicherry. ದೆಹಲಿ ಮತ್ತು ಪಾಂಡಿಚೇರಿಯ ಮುಖ್ಯಮಂತ್ರಿಗಳು ಒಳಗೊಂಡಂತೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ನೀತಿ ಆಯೋಗದ ಗವರ್ನಿಂಗ್ ಕೌನ್ಸಿಲನ್ನು ಸದಸ್ಯರಾಗಿರ್ತಾರೆ. ಆ್ಯಂಡ್ ದ ಲೆಫ್ಟಿನೆಂಟ್ ಗವರ್ನರ್ ಆಫ್ ಅಂಡಮಾನ್ ನಿಕೋಬಾರ್ and a vice chairman nominated by the Prime Minister. In addition, temporary members are selected from leading universities and research institutions. ಅಂಡಮಾನ್ ಮತ್ತು ನಿಕೋಬಾರ್ನ ಲೆಫ್ಟಿನೆಂಟ್ ಗವರ್ನರ್ ಜೊತೆಗೆ ಒಬ್ಬರು ಉಪಾಧ್ಯಕ್ಷರನ್ನು ಪ್ರಧಾನಮಂತ್ರಿಗಳು ನೇಮಕ ಮಾಡಿರ್ತಾರೆ. ಇದರ ಜೊತೆಯಲ್ಲಿ ತಾತ್ಕಾಲಿಕ
ಸದಸ್ಯರು ವಿಶ್ವವಿದ್ಯಾನಿಲಯಗಳ ಮತ್ತು ಸಂಶೋಧನಾ ಕೇಂದ್ರಗಳ ಮೂಲಕ ಆಯ್ಕೆಗೊಂಡಿರ್ತಾರೆ. These members include a chief executive officer, 4 ex-official members and 2 part-time members. At present, Prime Minister is its ex-officio chairman and Vice Chairman is Sri Rajiv Kumar, while Chief Executive Officer is Amitabh Kant. ಇಲ್ಲಿ ಇಬ್ಬರು ಅರೆಕಾಲಿಕ ಸದಸ್ಯರಿರ್ತಾರೆ ಮತ್ತು ಕೆಲವು ಪೂರ್ಣಾವಧಿಯ ಸದಸ್ಯರಿರ್ತಾರೆ. ಜೊತೆಗೆ 4 ಮಂದಿ ಕೇಂದ್ರ ಸಚಿವರು ಇದರ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾರೆ. ವಿವಿಧ ಕ್ಷೇತ್ರಗಳಲ್ಲಿನ ತಜ್ಞರನ್ನು ಮತ್ತು ವಿಶೇಷ ಪರಿಣಿತರನ್ನು ವಿಶೇಷ ಆಹ್ವಾನಿತರನ್ನಾಗಿ ಈ ಒಂದು ಸಮಿತಿಗೆ ನಾಮನಿರ್ದೇಶನ ಮಾಡಲಾಗಿರುತ್ತೆ. ಜೊತೆಗೆ ಆಡಳಿತದ ಸುಗಮ ದೃಷ್ಟಿಯಿಂದ ನಿರ್ದಿಷ್ಟ ಪ್ರಾದೇಶಿಕ ಸಮಿತಿಗಳನ್ನು ಕೂಡ ರಚನೆ ಮಾಡಲಾಗಿರುತ್ತೆ. ಪ್ರಸ್ತುತ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ರಾಜೀವ್ ಕುಮಾರ್ ಅವರು ಉಪಾಧ್ಯಕ್ಷರಾಗಿ ಮತ್ತು ಅಮಿತಾಬ್ ಕಾಂತ್ರವರು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಅರವಿಂದ್ ಪನಾಗರಿ ಅವರು ನೀತಿ ಆಯೋಗದ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದನ್ನು ನಾವಿಲ್ಲಿ ಸ್ಮರಿಸಿಕೊಳ್ಬಹುದು. ನೆಕ್ಸ್ಟ್, ಫಂಕ್ಷನ್ಸ್ ಆಫ್ ನೀತಿ ಆಯೋಗ್. ನೀತಿ ಆಯೋಗದ ಕಾರ್ಯಗಳು. ನೀತಿ ಆಯೋಗ್ performs several functions. The important functions are as follows. First one function, Niti Ayog working as a think tank. ನೀತಿ ಆಯೋಗ ಚಿಂತಕರ ಚಾವಡಿಯಂತೆ ಕಾರ್ಯವನ್ನು ನಿರ್ವಹಿಸುತ್ತೆ. ನೀತಿ ಆಯೋಗ್ is the premier policy think of the Government of India, providing both directional and policy inputs, while designing strategic and long-term policies and programs for the Government of India. It also provides relevant technical advice to the center and states. ನೀತಿ ಆಯೋಗ ಭಾರತ ಸರ್ಕಾರದ ಚಿಂತಕರ ಚಾವಡಿಯಂತೆ ಕಾರ್ಯನಿರ್ವಹಿಸುತ್ತೆ. ಅದು ನೀತಿ ರಚನೆಗೆ ಬೇಕಾಗಿರ್ತಕ್ಕಂಥ ಅಗತ್ಯ ಮಾಹಿತಿಯನ್ನು ಕೊಡೋದಲ್ಲದೆ ಉತ್ತಮ ಸಲಹೆಗಳನ್ನು ಕೂಡ ನೀತಿ ರಚನೆಗೆ ನೀಡುತ್ತೆ. ಭಾರತ ಸರ್ಕಾರಕ್ಕೆ ಅಗತ್ಯವೆನಿಸಿದ ದೀರ್ಘಕಾಲದ ಯೋಜನೆಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ರೂಪಿಸಲು ಕೂಡ ತಾಂತ್ರಿಕ ಸಲಹೆಗಳನ್ನು ಅದು ನೀಡುತ್ತೆ. ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ನೀತಿ ಆಯೋಗ ಮಾಡುತ್ತೆ. To work with the state's government on national development priority sectors and strategies. First one is develop federalism. Develop federalism, where national and state governments work with proper coordination and harmony. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪರಸ್ಪರ ಸಮನ್ವಯ ಮತ್ತು ಸಾಮರಸ್ಯದಿಂದ ಕೆಲಸ ಮಾಡಲು ಅನುಕೂಲವಾಗುವಂತೆ ನೀತಿ ಆಯೋಗ ಒಕ್ಕೂಟ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುತ್ತೆ. ಇದರ ಅರ್ಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಪರಸ್ಪರ ಸಹಕಾರ ಸಮನ್ವಯ ಇರಬೇಕು. ಆ ಕೆಲಸವನ್ನು ನೀತಿ ಆಯೋಗ ಮಾಡುತ್ತೆ. ಸೆಕೆಂಡ್ ಫಂಕ್ಷನ್ ಈಸ್ ಇಂಪ್ಲಿಮೆಂಟೇಷನ್, ಅನುಷ್ಠಾನಗೊಳಿಸುವಿಕೆ. Implement schemes and initiatives for rural development. ಗ್ರಾಮೀಣ ಅಭಿವೃದ್ಧಿಗಾಗಿ ಕಾರ್ಯಕ್ರಮಗಳನ್ನು ಮತ್ತು ಉಪಕ್ರಮಗಳನ್ನು ಅನುಷ್ಠಾನಗೊಳಿಸುವ ಕಾರ್ಯವನ್ನು ಕೂಡ ನೀತಿ ಆಯೋಗ ಮಾಡುತ್ತೆ. ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್ ಫಂಕ್ಷನ್, ಈ ಕಾರ್ಯಕ್ರಮಗಳನ್ನು ಅಥವಾ ಉಪಕ್ರಮಗಳನ್ನು ಅನುಷ್ಠಾನ ಮಾಡೋದ್ರ ಜೊತೆಗೆ ಮತ್ತೊಂದು ಕಾರ್ಯವನ್ನು ಮಾಡುತ್ತೆ. ಅದು ಎವ್ಯಾಲ್ಯೂಟ್ ದ ಇಂಪ್ಲಿಮೆಂಟೇಷನ್, ಮೌಲ್ಯಮಾಪನ ಮಾಡ್ತಕ್ಕಂಥದ್ದು. ಆ್ಯಕ್ಟಿವ್ಲಿ ಮಾನಿಟರ್ ಆ್ಯಂಡ್ ಎವ್ಯಾಲ್ಯೂಟ್ ದ ಇಂಪ್ಲಿಮೆಂಟೇಷನ್ ಆಫ್ ಪ್ರೋಗ್ರಾಮ್ಸ್
and initiatives and to focus on technology upgradation and capacity building for the same. This is very important function performed by the ನೀತಿ ಆಯೋಗ. ಕಾರ್ಯಕ್ರಮಗಳು ಮತ್ತು ಉಪಕ್ರಮಗಳ ಅನುಷ್ಠಾನವನ್ನು ಮೇಲ್ವಿಚಾರಣೆ ಮಾಡೋದ್ರ ಜೊತೆಗೆ ಅದರ ಮೌಲ್ಯಮಾಪನ ಕೆಲಸವನ್ನು ಕೂಡ ಮಾಡುತ್ತೆ. ಸರಿಯಾಗಿ ಆ ಕಾರ್ಯಕ್ರಮಗಳು ಅನುಷ್ಠಾನದಲ್ಲಿ ಬಂದಿದ್ದಾವ ಅಥವಾ ವೈಫಲ್ಯವನ್ನು ಹೊಂದಿದವ ಇತ್ಯಾದಿಯನ್ನು ಆ ಕಾರ್ಯಕ್ಷಮತೆಯನ್ನು ಕೂಡ ಅದು ಪರಿಶೀಲನೆ ಮಾಡುತ್ತೆ. ಜೊತೆಗೆ ತಾಂತ್ರಿಕ ಉನ್ನತೀಕರಣ ಮತ್ತು ಸಾಮರ್ಥ್ಯ ವೃದ್ಧಿಗೂ ಕೂಡ ಗಮನವನ್ನು ಕೊಡುತ್ತೆ. ನೆಕ್ಸ್ಟ್ ಫಂಕ್ಷನ್ ಎಕನಾಮಿಕ್ ಸ್ಟ್ರಾಟಜಿ ಆ್ಯಂಡ್ ಪಾಲಿಸಿ ವರ್ಕ್. ಎನ್ಶೂರ್ ದಟ್ ದ ಎಕನಾಮಿಕ್ ಸ್ಟ್ರಾಟಜಿ ಆ್ಯಂಡ್ ಪಾಲಿಸಿ ವರ್ಕ್ in the interest of national security. ರಾಷ್ಟ್ರದ ಭದ್ರತೆಯ ಹಿತದೃಷ್ಟಿಯಿಂದ ಆರ್ಥಿಕ ತಂತ್ರ ಮತ್ತು ನೀತಿ ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾವ ಎಂಬುದನ್ನು ಅದು ಖಚಿತಪಡಿಸ್ಕೊಳ್ಳುತ್ತೆ. ಆರ್ಥಿಕ ನೀತಿಯ ಕಾರ್ಯವನ್ನು ಕಾರ್ಯಕ್ಷಮತೆಯನ್ನು ಅದು ಖಚಿತಪಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಕೂಡ ನೀತಿ ಆಯೋಗ ಮಾಡುತ್ತೆ. Another one function is encourage partnership. Advise and encourage partnership between key stakeholders and national and international like-minded think tanks, as well as educational and policy research institutions. ಪ್ರಮುಖ ಪಾಲುದಾರರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಮಾನ ಮನಸ್ಕ ಚಿಂತಕರ ನಡುವೆ ಪಾಲುದಾರಿಕೆಯನ್ನು ಪ್ರೋತ್ಸಾಹಿಸುತ್ತೆ ಮತ್ತು ಉತ್ತಮ ಸಲಹೆಗಳನ್ನು ಕೂಡ ಅದು ನೀಡುತ್ತೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ವೆರಿ ಇಂಪಾರ್ಟೆಂಟ್ another function performed by the ನೀತಿ ಆಯೋಗ್ is create knowledge. Create a knowledge, innovation and entrepreneurial support system with the help of national and international experts, practitioners and other partners. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ತಜ್ಞರ ಅನುಭವಿಗಳ ನೆರವಿನೊಂದಿಗೆ ಅದು ಜ್ಞಾನವನ್ನು ಸೃಷ್ಟಿ ಮಾಡುತ್ತೆ, ಸಂಶೋಧನೆಯನ್ನು ಹುಟ್ಟಾಕತ್ತೆ ಮತ್ತು ಉದ್ಯಮಶೀಲತೆಯ ಒಂದು ನೆರವಿನ ವ್ಯವಸ್ಥೆಯನ್ನು ಕೂಡ ಅದು ಸ್ಥಾಪನೆ ಮಾಡುತ್ತೆ. ಹೀಗೆ ಅನೇಕ ಕಾರ್ಯಗಳನ್ನು ನೀತಿ ಆಯೋಗ ಮಾಡುತ್ತೆ. ನೆಕ್ಸ್ಟ್, ವೈ ನೀತಿ ಆಯೋಗ್ ರೀಪ್ಲೇಸ್ಡ್ ಪ್ಲಾನಿಂಗ್ ಕಮಿಷನ್. ಯಾವ ಕಾರಣಗಳಿಗೋಸ್ಕರ ನೀತಿ ಆಯೋಗವನ್ನು ಯೋಜನಾ ಆಯೋಗದ ಬದಲಿಗೆ ಜಾರಿಯಲ್ಲಿ ತರಲಾಗಿದೆ? ಅದಕ್ಕೆ ಕಾರಣಗಳನ್ನು ನಾವು ಈ ರೀತಿ ಹೇಳ್ಬೋದು. ಫಸ್ಟ್ ಒನ್ ರೀಸನ್ ಈಸ್ ನೀತಿ ಆಯೋಗ್ ವಿಲ್ ಆ್ಯಕ್ಟ್ ಮೋರ್ ಲೈಕ್ ಎ ಥಿಂಕ್ ಟ್ಯಾಂಕ್ ಆಫ್ ಆರ್ ಫೋರಮ್, say its supporters, in contrast with the commission which imposed 5-year plans and allocated resources to its set economic targets. ಇದರ ಅರ್ಥ ಇಷ್ಟೇ, ಈ ಭಾರತವನ್ನು ಪರಿವರ್ತಿಸುವ ಹೊಸ ರಾಷ್ಟ್ರೀಯ ಸಂಸ್ಥೆಯಾಗಿ ನೀತಿ ಆಯೋಗ ಕಾರ್ಯವನ್ನು ನಿರ್ವಹಿಸುತ್ತೆ. ಈ ಯೋಜನಾ ಆಯೋಗ 5 ವರ್ಷಗಳ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಕ್ಕೆ ತರ್ತಾಯಿತ್ತು. ಆದರೆ ನೀತಿ ಆಯೋಗ ನಿರ್ದಿಷ್ಟ ಆರ್ಥಿಕ ಗುರಿಗಳನ್ನು ತಲುಪೋದಕ್ಕೋಸ್ಕರ ಸಂಪನ್ಮೂಲಗಳನ್ನು ರಾಜ್ಯಗಳ ಅಗತ್ಯಕ್ಕೆ ಅನುಗುಣವಾಗಿ ತಕ್ಷಣವೇ ಹಂಚಿಕೆ ಮಾಡ್ತಕ್ಕಂಥ ಕಾರ್ಯವನ್ನು ನೀತಿ ಆಯೋಗ ಮಾಡುತ್ತೆ. ಸುದೀರ್ಘ ಅವಧಿಯನ್ನು ಅದು ತೆಗೆದುಕೊಳ್ಳೋದಿಲ್ಲ. ಆಯಾ ರಾಜ್ಯಗಳ ಅಗತ್ಯಗಳನ್ನು ಮನದಲ್ಲಿಟ್ಟುಕೊಂಡು ತಕ್ಷಣವೇ ಸಂಪನ್ಮೂಲಗಳ ಹಂಚಿಕೆಯನ್ನು ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ನೀತಿ ಆಯೋಗ ಮಾಡೋದರಿಂದ ಯೋಜನಾ ಆಯೋಗದ ಬದಲಿಗೆ ನೀತಿ ಆಯೋಗ ಸೂಕ್ತ ಅನ್ನೋ ಒಂದು ತೀರ್ಮಾನಕ್ಕೆ ಬರಲಾಗುತ್ತೆ. ದ ಸೆಕೆಂಡ್ ಒನ್, the major difference in approach to planning between Niti Aayog and Planning Commission is that the former will invite greater involvement of the states, while the later took a top-down approach with a one-size-fits-all plan. ಇಲ್ಲಿ
ನೀತಿ ಆಯೋಗದಲ್ಲಿ ನೇರವಾಗಿ ರಾಜ್ಯಗಳ ಪಾಲ್ಗೊಳ್ಳುವಿಕೆಗೆ ಅವಕಾಶ ಇದೆ. ಕಾರಣ ಇಷ್ಟೇ, ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ನೀತಿ ಆಯೋಗದ ಸದಸ್ಯರಾಗಿರ್ತಾರೆ. ತಮ್ಮ ತಮ್ಮ ರಾಜ್ಯಗಳ ಅಗತ್ಯವನ್ನು, ಸಮಸ್ಯೆಗಳನ್ನು ನೀತಿ ಆಯೋಗದ ಸಭೆಯಲ್ಲಿ ವ್ಯಕ್ತಪಡಿಸಲಿಕ್ಕೆ ಅವಕಾಶ ಇದೆ. ಥರ್ಡ್ ಒನ್, the Planning Commission's role was formulation of broad policy and its capacity was more advisory. Niti Aayog shall have powers for resource allocation to states based on their respective needs. ಯೋಜನಾ ಆಯೋಗ ವಿಶಾಲವಾದ ನೀತಿಯ ರಚನೆಗೆ ಒಳಪಟ್ಟಿತ್ತು. ಆದರೆ ನೀತಿ ಆಯೋಗ ಆಯಾಯ ರಾಜ್ಯಗಳ ಅವಶ್ಯಕತೆಗಳನ್ನು ಆಧಾರವಾಗಿಟ್ಟುಕೊಂಡು ಅದು ಸಂಪನ್ಮೂಲಗಳನ್ನು ಬಿಡುಗಡೆ ಮಾಡುತ್ತೆ. ನೆಕ್ಸ್ಟ್ ಒನ್, ದ ಸ್ಟೇಟ್ಸ್ ಹ್ಯಾಡ್ ಲಿಟ್ಲಿ ಡೈರೆಕ್ಟ್ ಸೇ ಇನ್ ಪಾಲಿಸಿ ಪ್ಲಾನಿಂಗ್ ವಿಚ್ ವಾಸ್ ದ ಪರ್ವ್ಯೂ ಆಫ್ ದ ಪ್ಲಾನಿಂಗ್ ಕಮಿಷನ್. ಇನ್ವಾಲ್ವ್ಮೆಂಟ್ ಆಫ್ ದ ಸ್ಟೇಟ್ಸ್ ವಾಸ್ ಇಂಡೈರೆಕ್ಟ್ ಥ್ರೂ ದ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್. ಇಟ್ ವಿಲ್ ನಾಟ್ ಬಿ ರಿಪೀಟೆಡ್ ಇನ್ ದ ನೀತಿ ಆಯೋಗ್. ಯೋಜನಾ ಆಯೋಗದಲ್ಲಿ ರಾಜ್ಯಗಳ ಪಾಲ್ಗೊಳ್ಳುವಿಕೆ ಪರೋಕ್ಷವಾಗಿತ್ತು. ಆದರೆ ನೀತಿ ಆಯೋಗದಲ್ಲಿ ಆ ರೀತಿಯ ಒಂದು ಪುನರಾವರ್ತನೆ ಇರುವುದಿಲ್ಲ. ನಾವು ನೀತಿ ಆಯೋಗ್ ಏಮ್ಸ್ ಟು ಎನೇಬಲ್ ಇಂಡಿಯಾ ಟು ಬೆಟರ್ ಫೇಸ್ ಕಾಂಪ್ಲೆಕ್ಸ್ ಚಾಲೆಂಜಸ್ ಥ್ರೂ ದ ಫಾಲೋಯಿಂಗ್. ನೀತಿ ಆಯೋಗ ಕೆಳಕಂಡ ಅಂಶಗಳ ಮೂಲಕ ಭಾರತದ ಸಂಕೀರ್ಣ ಸವಾಲುಗಳನ್ನು ಉತ್ತಮವಾಗಿ ಎದುರಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡುತ್ತೆ. ನಂಬರ್ 1, ಲೆವರೇಜಿಂಗ್ ಆಫ್ ಇಂಡಿಯಾಸ್ ಡೆಮೋಗ್ರಫಿಕ್ ಡಿವಿಡೆಂಡ್ ಆ್ಯಂಡ್ ರಿಯಲೈಸೇಷನ್ ಆಫ್ ದ ಪೊಟೆನ್ಷಿಯಲ್ ಆಫ್ ಯೂತ್. ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಲಿಂಗ ಪಕ್ಷಪಾತವನ್ನು ನಿರ್ಮೂಲನೆ ಮಾಡೋದ್ರ ಜೊತೆಗೆ ಉದ್ಯೋಗವನ್ನು ಸೃಷ್ಟಿಸುವುದರ ಮೂಲಕ ಭಾರತದ ಜನಸಂಖ್ಯೆಯನ್ನು ಅದು ಮಾನವ ಸಂಪನ್ಮೂಲವಾಗಿ ಪರಿವರ್ತನೆ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ನೀತಿ ಆಯೋಗದಲ್ಲಿ ನಾವು ನೋಡಬಹುದು. ಸೆಕೆಂಡ್ ಒನ್, ಎಲಿಮಿನೇಷನ್ ಆಫ್ ಪಾವರ್ಟಿ ಆ್ಯಂಡ್ ದ ಚಾನ್ಸ್ ಫಾರ್ ಎವರಿ ಇಂಡಿಯನ್ ಟು ಲೀವ್ ಎ ಲೈಫ್ ಆಫ್ ಡಿಗ್ನಿಟಿ ಆ್ಯಂಡ್ ಸೆಲ್ಫ್ ರೆಸ್ಪೆಕ್ಟ್. ಬಡತನವನ್ನು ಹೋಗಲಾಡಿಸೋದು ಮತ್ತು ಪ್ರತಿಯೊಬ್ಬ ಭಾರತೀಯನೂ ಕೂಡ ಘನತೆ ಮತ್ತು ಸ್ವಾಭಿಮಾನವಾದ ಜೀವನವನ್ನು ನಡೆಸಲಿಕ್ಕೆ ಅವಕಾಶ ಕಲ್ಪಿಸಿಕೊಡೋದ್ರ ಮೂಲಕ ಆ ಸಂಕೀರ್ಣ ಸಮಸ್ಯೆಯನ್ನು ಎದುರಿಸಲಿಕ್ಕೆ ಭಾರತ ಸರ್ಕಾರಕ್ಕೆ ನೀತಿ ಆಯೋಗ ನೆರವಾಗುತ್ತೆ. ರೀಅಡ್ರೆಸಲ್ ಆಫ್ ಇನ್ಇಕ್ವಾಲಿಟೀಸ್ ಬೇಸ್ಡ್ ಆನ್ ಜೆಂಡರ್ ಬಯಾಸ್, ಕ್ಯಾಸ್ಟ್ ಆ್ಯಂಡ್ ಎಕನಾಮಿಕ್ ಡಿಸ್ಪ್ಯಾರಿಟೀಸ್. ಲಿಂಗ ಪಕ್ಷಪಾತ, ಜಾತಿ ಮತ್ತು ಆರ್ಥಿಕ ಅಸಮಾನತೆಗಳ ಆಧಾರಗಳ ಮೇಲೆ ಅಸಮಾನತೆಗಳ ನಿವಾರಣೆಗೆ ನೀತಿ ಆಯೋಗ ಕ್ರಮಗಳನ್ನು ಕೈಗೊಳ್ಳುತ್ತೆ. ನೆಕ್ಸ್ಟ್, safeguarding of our environmental and ecological assets. ನಮ್ಮ ಪರಿಸರದ ಆಸ್ತಿಗಳನ್ನು ಕೂಡ ಅದು ರಕ್ಷಣೆ ಮಾಡುತ್ತೆ. ನೆಕ್ಸ್ಟ್, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಈ ಪಾಠವನ್ನು ಕೇಳಿದ ನಂತರ ಆ ಪಾಠದ ಪ್ರಮುಖ ಅಂಶಗಳನ್ನು ಅಥವಾ ಘಟ್ಟಗಳನ್ನು ನೆನಪಿಟ್ಕೊಳ್ಳಿಕ್ಕೆ ವಸ್ತುನಿಷ್ಠ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಕಂಡುಕೊಳ್ಬೇಕಾಗತ್ತೆ. ವಿ ಕ್ಯಾನ್ ಆಲ್ಸೋ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ವಿ ಕ್ಯಾನ್ ಮೆನ್ಷನ್ ಓನ್ಲಿ 5 questions. First one, Niti stands for: number A, National Institution for Transforming India. B, National Indian Trade and Policy. C, New Institution of Transforming India. D, National Indian Transforming Institution. ನೀತಿ ಆಯೋಗ ಎಂದರೆ ನಂಬರ್ ಎ, ಭಾರತವನ್ನು ಪರಿವರ್ತಿಸುವ ರಾಷ್ಟ್ರೀಯ ಸಂಸ್ಥೆ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಬಿ, ರಾಷ್ಟ್ರೀಯ ಭಾರತೀಯ ವ್ಯಾಪಾರ ಮತ್ತು ನೀತಿ. ಸಿ, ಭಾರತವನ್ನು ಪರಿವರ್ತಿಸುವ ಹೊಸ ಸಂಸ್ಥೆ. ಡಿ, ರಾಷ್ಟ್ರೀಯ ಭಾರತೀಯ ಪರಿವರ್ತನಾ ಸಂಸ್ಥೆ. ಉತ್ತರ ಎ, ಭಾರತವನ್ನು ಪರಿವರ್ತಿಸುವ ರಾಷ್ಟ್ರೀಯ ಸಂಸ್ಥೆ. ನೆಕ್ಸ್ಟ್,
ನೀತಿ ಆಯೋಗ್ ವಾಸ್ ಫಾರ್ಮ್ಡ್ ವಿತ್ ಎಫೆಕ್ಟ್ ಫ್ರಾಮ್. ನೀತಿ ಆಯೋಗವನ್ನು ಪ್ರಾರಂಭಿಸಿದ ವರ್ಷ. ನಂಬರ್ ಎ 1st January 2014, ಬಿ 3rd January 2015, ಸಿ 5th January 2014, ಡಿ 1st January 2015. ಆನ್ಸರ್ ಇಸ್ ಡಿ. ಉತ್ತರ ಡಿ, ಜನವರಿ 1st 2015. ನೆಕ್ಸ್ಟ್, third one question. The first meeting of Niti Ayoga was chaired by. ನೀತಿ ಆಯೋಗದ ಮೊದಲ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದವರು. ನಂಬರ್ ಎ ರಾಜೀವ್ ಕುಮಾರ್, ನಂಬರ್ ಬಿ ಅಮಿತಾಬ್ ಕಾಂತ್, ನಂಬರ್ ಸಿ ನರೇಂದ್ರ ಮೋದಿ, ನಂಬರ್ ಡಿ ಅಮಿತ್ ಶಾ. ಆನ್ಸರ್ ಸಿ. ಉತ್ತರ ಸಿ, ನರೇಂದ್ರ ಮೋದಿಯವರು ನೀತಿ ಆಯೋಗದ ಮೊದಲ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ರು. 4ನೇ ಪ್ರಶ್ನೆ, 4th ಕ್ವಶನ್. ಹೂ ಈಸ್ ದ ಚೇರ್ಮನ್ ಆಫ್ ನೀತಿ ಆಯೋಗ್? ನೀತಿ ಆಯೋಗದ ಅಧ್ಯಕ್ಷರು ಯಾರು? ನಂಬರ್ ಎ ದ ಪ್ರೆಸಿಡೆಂಟ್, ರಾಷ್ಟ್ರಾಧ್ಯಕ್ಷರು. ನಂಬರ್ ಬಿ ದ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್, ಕೇಂದ್ರ ಹಣಕಾಸು ಸಚಿವರು. ನಂಬರ್ ಸಿ ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿಗಳು. ನಂಬರ್ ಡಿ ನನ್ ಆಫ್ ದ ಎಬೋವ್, ಮೇಲಿನ ಯಾವುದೂ ಅಲ್ಲ. ಉತ್ತರ ಸಿ, ಪ್ರಧಾನಮಂತ್ರಿಗಳು. ಲಾಸ್ಟ್ ಕ್ವಶನ್, ಕ್ವಶನ್ ನಂಬರ್ 5. ಪ್ರೆಸೆಂಟ್ ವೈಸ್ ಚೇರ್ಮನ್ ಆಫ್ ದ ನೀತಿ ಆಯೋಗ್. ಪ್ರಸ್ತುತ ನೀತಿ ಆಯೋಗದ ಉಪಾಧ್ಯಕ್ಷರು ಯಾರು? ನಂಬರ್ ಎ ರಾಜೀವ್ ಕುಮಾರ್, ನಂಬರ್ ಬಿ ಅಮಿತಾಬ್ ಕಾಂತ್, ನಂಬರ್ ಸಿ ಅಮಿತ್ ಶಾ, ನಂಬರ್ ಡಿ ನಿರ್ಮಲಾ ಸೀತಾರಾಮನ್. ಉತ್ತರ ಎ. ಆನ್ಸರ್ ಈಸ್ ಎ, ರಾಜೀವ್ ಕುಮಾರ್. ಇಲ್ಲಿಗೆ ನೀತಿ ಆಯೋಗದ ಒಂದು ವಿವರಣೆಯನ್ನು ನೀಡಲಾಗಿದೆ. ವಿದ್ಯಾರ್ಥಿಗಳು ಗಮನ ಕೊಟ್ಟು ಈ ಒಂದು ಪಾಠವನ್ನು ಮನನ ಮಾಡಿಕೊಳ್ಳಿ. ಪರೀಕ್ಷಾ ದೃಷ್ಟಿಯಿಂದ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ತುಂಬ ಉಪಯುಕ್ತವಾಗುತ್ತೆ. ಥ್ಯಾಂಕ್ ಯು. ವಂದನೆಗಳು.